ಒಂದು ದಿನದ ಜ್ಞಾನ, ಒಂದು ದಿನದ ಪಾಠ ನಮ್ಗೆ ಮಿಸ್ ಆಗ್ಬೋದು. ಆದ್ರೆ ಇವರಿಗೆ ತಿಳಿದಿರುವ ವಿಷಯ ಇದೆಯಲ್ಲ, ಇವರು ಇವತ್ತು ಮಾತಾಡ್ತಿರುವ ವಿಷಯ ಇದೆಯಲ್ಲ, ಇವತ್ತು ಇಷ್ಟೊಂದು ದೊಡ್ಡ ಕಾರ್ಯ ನಡೀತಲ್ಲ. ಯಾವ ಧರ್ಮ ಬೇರೆ ಅಲ್ಲ, ಎಲ್ಲ ಧರ್ಮ ಒಂದೇ, ನಾವೆಲ್ಲರೂ ಒಂದೇ, ಮುಂದೆ ಜೊತೆಯಾಗಿ ನಿಲ್ಬೇಕು, ದೇಶಕ್ಕೋಸ್ಕರ ಇರ್ಬೇಕು ಅಂತೇಳಿ ಇಂಥ ಒಂದು ಕಾರ್ಯಕ್ರಮವನ್ನ ಮಾಡಿದ್ರಲ್ಲ. ನಮ್ಮ ಮಕ್ಕಳಿಗೆ ಜೀವನದ ಉದ್ದದ ಪಾಠ ಇದು. ಇದನ್ನೆಲ್ಲ ನಮ್ಮ ಮಕ್ಕಳು ಕಲಿಬೇಕಾಗಿದ್ದು. ಹಾಗಾದ್ರೆ ಮನೆ ಕೂತ್ಕೊಂಡು ಏನ್ ಮಾಡ್ತಾ ಇದ್ದಾರೆ? ಒಂದು ಕಾರ್ಯಕ್ರಮವನ್ನ ನೋಡ್ಬೇಕು, ಒಂದು ಕಾರ್ಯಕ್ರಮನ ಮಾಡ್ಬೇಕು ಅಂದ್ರೆ ಆ ರೀತಿ ಇಲ್ಲ. ನಾವು ಬಂದ್ರೆ ಸಾಕ, ಬಂದ್ರೆ ಟಿವಿ ಆಫ್ ಮಾಡಿ, ಇವತ್ತು ಹೋಮ್ವರ್ಕ್ ಬೇಡ, ಪುಸ್ತಕಗಳನ್ನ ತೆಗೆದಿಡಿ ಬ್ಯಾಗಲ್ಲಿ, ಇಂಥ ಒಂದು ಕಾರ್ಯಕ್ರಮ ಇದೆ, ಈ ಜ್ಞಾನ ನಮ್ಗೆ ಬೇಕು ಅಂತೇಳಿ ಮಕ್ಕಳನ್ನ ಮನೆಯವ್ರನ್ನ ಕರ್ಕೊಂಡ್ ಬರ್ಬೇಕು ಅಲ್ವಾ? ಹಾಗೆ ಎಷ್ಟೊಂದು ಅಪೂರ್ಣವಾದ ಒಂದು ಅರ್ಥಬದ್ಧವಾದ ಮಾತುಗಳನ್ನ ಶಿಕ್ಷಕರು ಹೇಳಿದ್ರು. ಎಷ್ಟರ ಮಟ್ಟಿಗೆ ಕೇಳಿಸ್ಕೊಂಡಿದ್ದೆ ನಿಜ. ಆದ್ರೆ ಅದನ್ನ ನಾವು ಅಳವಡಿಸ್ಕೊಳ್ತೀವಿ ಅನ್ನೋದಾದ್ರೆ ಅವ್ರಿಗೊಂದು ಕೃತಜ್ಞತೆ ಬೇಡ, ಒಂದು ಚಪ್ಪಾಳೆ ಬೇಡ, ಅಷ್ಟು ಉದಾಸೀನರಾಗಿದ್ದೀವ ನಾವು ಅಲ್ವಾ? ಗಾಂಧೀಜಿಯ ಬಗ್ಗೆ ಮಾತಾಡ್ಬೇಕು. ಯಾಕಂತ ಹೇಳಿದ್ರೆ ನಾನು ಇಷ್ಟರಿಂದ ನೋಡ್ಕೊಂಡ್ ಬಂದಿದ್ದು ಅವರನ್ನ ನನ್ನ ಬಾಪು ಆಗಿ, ತಾತ ಆಗಿ ಅಲ್ವಾ? ನಾವು ನೀವೆಲ್ಲರೂ ನೋಡಿದ್ದು. ಯಾಕಂದ್ರೆ ನಾವು ಮೊದಲನೇದಾಗಿ ಪಾಠಶಾಲೆಯ ಪುಸ್ತಕಗಳನ್ನು ತೆಗೆದಾಗ ಮೊದಲನೇ ಕತೆ ಬರೋದೇ ನಮ್ಗೆ ಗಾಂಧೀಜಿಯವರದ್ದು. ಯಾಕಂದ್ರೆ ಅವರೆಲ್ಲರೂ ನಮ್ಗೆ ಪ್ರೀತಿಯ ತಾತ. ನಾನು ತುಂಬಾ ಅಬ್ಸರ್ವ್ ಮಾಡಿದ್ದೀನಿ ಸ್ನೇಹಿತರೆ, ತುಂಬಾ ಗಮನಿಸಿದ್ದೀನಿ. ಏನಪ್ಪಾ ಅಂತ ಹೇಳಿದ್ರೆ, ನನ್ನ ಬಾಪುವಿನ ಫೋಟೋವನ್ನ ಎಲ್ಲೆಲ್ಲ ಹಾಕಿದ್ರು ಅನ್ನೋದನ್ನ ಹೇಳ್ತೀನಿ ಕೇಳಿ. ಒಂದು ಶಾಲೆ, ಇನ್ನೊಂದು ಪೊಲೀಸ್ ಠಾಣೆ, ಇನ್ನೊಂದು ನ್ಯಾಯಾಲಯ, ಇನ್ನೊಂದು ನೋಟ್. ಒಂದು ಜ್ಞಾನ, ಒಂದು ರಕ್ಷಣೆ, ಇನ್ನೊಂದು ನ್ಯಾಯ, ಇನ್ನೊಂದು ಬದುಕು. ಅಂಥದ್ರಲ್ಲಿ ನನ್ನ ಬಾಪು ಇಂಥ ಅಪೂರ್ವವಾದ ಸ್ಥಾನದಲ್ಲಿದ್ದಾರೆ ಅಂತ ಹೇಳಿದ್ರೆ ಅವರ ಸಾಧನೆ ಎಂತಕ್ಕಿರ್ಬೇಡ ಅಲ್ವಾ? ಹಾಗಾದ್ರೆ ಈ ವಿಚಾರಗಳು ನಮ್ಮನೆಯಲ್ಲಿ ಕಲಿಯೋದು ಹೇಗೆ ನೋಡೋಣ, ಯೋಚನೆ ಮಾಡಿ. ಈಗ ಎಷ್ಟು ಜನ ಮನೆಗೆ ಹೋಗಿ ಈ ತರ ಮಾತಾಡಿದ್ರು, ಈ ತರ ವಿಷಯಗಳಿತ್ತು, ಹೀಗಾಯ್ತು, ಬಾಪುವಿನ ಬಗ್ಗೆ ಹೀಗಿದೆಯಂತೆ ಅಂತೇಳಿ ಎಷ್ಟು ವಿಚಾರವನ್ನ ಮಾಡ್ತೀರಾ? ಹೋಗ್ತೀರಾ? ಯಾಕಂದ್ರೆ ನೀವು ಕೂಡ ಸುಸ್ತಾಗಿರ್ತೀರಾ. ವಿಚಾರಗಳನ್ನ ಮಾತಾಡೋದಕ್ಕಾಗಲ್ಲ ಮಕ್ಕಳು ಮುಂದೆ, ಮನೆಯವ್ರ ಮುಂದೆ. ಮನೆಯವರು ಕೆಲಸ ಮಾಡ್ತಿರ್ತಾರೆ, ಮಕ್ಕಳು ಓದ್ತಿರ್ತಾರೆ, ಆಟ ಆಡ್ತಿರ್ತಾರೆ. ಹಾಗಂದ್ರೆ ಕರ್ಕೊಂಡ್ ಬರ್ಬೇಕು ವೇದಿಕೆಗೆ, ತೋರಿಸ್ಬೇಕು ಕಾರ್ಯಕ್ರಮಗಳನ್ನ. ನಮ್ಮ ದೇಶಕ್ಕೋಸ್ಕರ ಹೋರಾಟ ಮಾಡಿದ್ರು ಅನ್ನೋದು ಗೊತ್ತಾಗ್ಬೇಕು. ಗಾಂಧೀಜಿಯ ಭಾಷಣವನ್ನ ಶಾಲೆಯಲ್ಲಿ 2 ನಿಮಿಷ ಬಾಯ್ಪಾಠ ಮಾಡಿ ಕಲಿತು ಭಾಷಣ ಮಾಡೋ ನಮ್ಮ ವಿದ್ಯಾರ್ಥಿಗಳಿಗೆ ಗೊತ್ತಾಗ್ಬೇಕು ಅವರ ಪೂರ್ತಿ ಜೀವನ ಎಂತದ್ದು ಅಂತ ಹೇಳಿ. ನೋಡೋಣ, ಇಷ್ಟು ಜನ ಇಷ್ಟು ಮಾತಾಡಿದ್ರಲ್ಲ, ಇದೆಲ್ಲದೂ ಒಂದು ಪುಸ್ತಕದಲ್ಲಿ ಸಿಗೋಕೆ ಸಾಧ್ಯನಾ? ಹಾಗಾದ್ರೆ ಅವರ ಜೀವನದ ಉದ್ದದ ಒಂದು ಕಥೆಯನ್ನ, ಅಷ್ಟು ದೊಡ್ಡ ಪುಸ್ತಕವನ್ನ ನೀವು ತಗೊಂಡೋಗಿ ಮನೆಯಲ್ಲಿ ಗಾಂಧೀಜಿಯವರ ಜೀವನ ಚರಿತ್ರೆ ಅಂತ ಕೊಟ್ಟಿದ್ದೀರಾ? ಹಾಗಾದ್ರೆ ನಾವು ಮಾಡ್ಬೇಕಾಗಿರೋದೇನು ಅಲ್ವಾ? ಇಂತಹ ಒಂದು
ನಮ್ಮ ಅಜ್ಜಿ ಹೇಳಿರೋದನ್ನ ಹೇಳ್ತೀನಿ ನಿಮ್ಗೆ. ಹೀಗೆ ಗಾಂಧೀಜಿ ಒಂದು ಊರಿಗೆ ಹೋಗ್ತಾ ಇದ್ರಂತೆ. ಒಂದು ಬ್ಯಾಗ್ ಅನ್ನ ಹಿಡ್ಕೊಂಡು ಆ ಪುಟ್ಟ ಹೆಣ್ಮಕ್ಳನ್ನ ಕರ್ಕೊಂಡು ಹಿಂದೆ ಅನುಯಾಯಿಗಳನ್ನ ಕರ್ಕೊಂಡು ಹೋಗ್ತಾ ಇದ್ರಂತೆ. 15 ಕಿಲೋಮೀಟರ್ ಆಗ್ಬೇಕಿತ್ತು. ಇನ್ನೇನು 14 ಕಿಲೋಮೀಟರ್ ಆಯ್ತು. ತುಂಬಾ ದೂರ ನಡೆದಿರೋದ್ರಿಂದ ಕಾಲೆಲ್ಲ ತುಂಬಾ ಕೊಳೆ ಆಗಿತ್ತು. ಇನ್ನೇನು ಕಾಲು ತೊಳ್ಕೊಂಡು ಹೋಗ್ಬಿಡೋಣ ಊರೊಳಗೆ ಅಂತೇಳಿ ತನ್ನ ಬ್ಯಾಗ್ ಒಳಗೆ ಕೈ ಹಾಕಿದ್ರಂತೆ. ಸುಮಾರು 15-20 ವರ್ಷಗಳಿಂದ ಒಂದು ಕಲ್ಲನ್ನ ತೆಗೆದುಕೊಂಡಿದ್ರಂತೆ. ಅವ್ರ ಬ್ಯಾಗ್ ಅಲ್ಲಿ ಇಟ್ಕೊಂಡಿದ್ರಂತೆ ಜೋಪಾನ ಮಾಡ್ಕೊಂಡು. ಆ ಹುಡುಗಿ ಪಕ್ಕದಲ್ಲಿದ್ದ ಹುಡುಗಿ ಹತ್ರ ಕೇಳ್ತಾರಂತೆ, ಎಲ್ಲಮ್ಮ ಕಲ್ಲು ಅಂದಾಗ ಆ ಹುಡುಗಿ ಅಸಡ್ಡೆಯಲ್ಲಿ ಹೇಳ್ತಾರಂತೆ, ಎಲ್ಲೋ ನೇಕರ ಮನೆಗೆ ಹೋಗಿದ್ವಲ್ಲ ಗುರುಗಳೇ, ಅಲ್ಲೇ ಬಿಟ್ಟಿರ್ಬೇಕು, ಬೇರೆ ಕಲ್ಲನ್ನ ಬಳಸ್ಕೊಳ್ಳಿ ಅಂತಾರಂತೆ. ಅವಾಗ ಗಾಂಧಿ ಹೇಳ್ತಾರಂತೆ, ಅಷ್ಟು ಅಸಡ್ಡೆಯ ಮಾತು ಬೇಡ, ನೀನೊಂದು ಕೆಲಸ ಮಾಡು, ನಾಳೆ 4 ಗಂಟೆಗೆ ಹೋಗು, ಆ ಕಲ್ಲನ್ನ ಕರ್ಕೊಂಬಾ ಅಂತೇಳಿ. ಅವ್ರಿಗೆ ಹೇಳ್ತಾರಂತೆ, ಕೇವಲ ಒಂದು ಕಲ್ಲಿಗೋಸ್ಕರ 15 ಕಿಲೋಮೀಟರ್ ನಾನು ಹೋಗ್ಬೇಕಾ ಗುರುಗಳೇ, ಬೇಡ, ಇಲ್ಲೇ ಯಾವ್ದನ್ನ ಬಳಸ್ಕೊಳ್ಳೋಣ ಅಂತ ಹೇಳ್ತಾರಂತೆ. ಅವಾಗ ಬಾಪು ಹೇಳ್ತಾರಂತೆ, ಇಲ್ಲ ಇಲ್ಲ, ನೀನು ಹೋಗ್ಬೇಕು, ನನಗೆ ಅದೇ ಕಲ್ ಬೇಕು, ಅದೇ ಕಲ್ಲನ್ನ ತೆಗೆದುಕೊಂಡು ಬರ್ಬೇಕು ಅಂತೇಳಿ. ಸರಿ, ಆ ಹೆಣ್ಮಕ್ಳು ಹೋಗ್ತಾಳೆ, 14 ಕಿಲೋಮೀಟರ್ ಹೋಗ್ತಾಳೆ, ನೇಕರನ ಮನೆಗೆ ಹೋಗ್ತಾಳೆ, ಆ ಕಲ್ಲು ಇದೆಯಾ ಅಂತ ವಿಚಾರಿಸ್ತಾಳೆ. ಅವ್ರ ಮನೆಗೆ, ಅಯ್ಯೋ ಈಗಷ್ಟೇ ಸ್ವಚ್ಛ ಮಾಡಿದ್ವಿ, ತಿಪ್ಪೆ ಇಲ್ಲಿರ್ಬೇಕು ನೋಡಮ್ಮ ಅಂತ ಅಂತಾರಂತೆ. ಅವ್ರಿಗೆ ತಿಪ್ಪೆ ಕೈ ಹಾಕ್ತಾಳೆ, ಹೋಗ್ತಾಳೆ, ಕಲ್ಲು ಸಿಗುತ್ತೆ, ತಗೊಂಡ್ಬರ್ತಾಳೆ, ಬಾಪು ಮುಂದೆ ಕುಕ್ಕಿ ಇಡ್ತಾಳಂತೆ, ತಗೊಳ್ಳಿ ನಿಮ್ ಕಲ್ಲು ಇದೆ ತಾನೆ ಅಂತೇಳಿ. ಅವಾಗ ಬಾಪು ಮೇಲೆ ಕೂತವರು ಕೆಳಗೆ ಬಂದು ಹೇಳ್ತಾರಂತೆ, ಕೆಳಗೆ ಕೂತು ಹೇಳ್ತಾರಂತೆ ಆ ಹುಡುಗಿನ ಚೇರ್ ಮೇಲೆ ಕೂರಿಸಿ, ನನಗೆ ಗೊತ್ತು ನಿನಗೆ ಕೋಪ ಬಂದಿದೆ ಅಂತೇಳಿ, ಕೋಪ ಮಾಡ್ಕೋಬೇಡ ಅಂತೇಳಿ. ಆ ಹುಡುಗಿ ಹೇಳ್ತಾರಂತೆ, ಕೇವಲ ಒಂದು ಕಲ್ಲಿಗೋಸ್ಕರ ನಾನು ಮತ್ತೆ 14 ಕಿಲೋಮೀಟರ್ ಹೋದೆ ಅಲ್ಲ ಬಾಪು, ನಾನು ಉಪವಾಸದಿಂದ ಬೆಳಗ್ಗೆ 4 ಗಂಟೆಯಿಂದ ಹೋದೆ ಅಲ್ಲ ಬಾಪು, ಆ ಕಲ್ಲು ಇಲ್ಲೆಲ್ಲೂ ಸಿಗ್ತಾ ಇರ್ಲಿಲ್ವಾ ಅಂದಾಗ ಬಾಪು ಹೇಳ್ತಾರಂತೆ, ಆ ಕಲ್ಲಿಗೆ ನಾನು ಮಹತ್ವ ಕೊಟ್ಟಿದ್ದಲ್ಲ ತಾಯಿ, ನನಗೆ ಹಿಂದೆ 20 ವರ್ಷಗಳ ಹಿಂದೆ ಮೀರಾ ಬೆಹ್ರಿನ್ ಅನ್ನುವ ಒಬ್ಬ ಅನುಯಾಯಿ ಆ ಕಲ್ಲನ್ನ ಕೊಟ್ಟಿದ್ರು. ಕೆಲವು ದಿನಗಳ ಕಾಲ ಇನ್ನೊಂದು ಕಲ್ಲಿಗೆ ಅದನ್ನು ಉಜ್ಜಿ ನುಣುಪಾಗಿಸಿದ್ರು. ಆಕೆಗೆ ನನ್ನ ಮೇಲಿರುವ ಪ್ರೀತಿ ಇದೆಯಲ್ಲ, ಆಕೆಯ ಶ್ರಮ ಇದೆಯಲ್ಲ, ಅದಕ್ಕೋಸ್ಕರ ಆ ಕಲ್ಲನ್ನ ಇಲ್ಲಿ ತನಕ ಜೋಪಾನ ಮಾಡಿದ್ದೀನಿ ಅಂತೇಳಿ ಯೋಚನೆ ಮಾಡಿ ಒಬ್ಬ ವ್ಯಕ್ತಿಗೆ, ಒಬ್ಬ ಅನುಯಾಯಿಗೆ ಇಷ್ಟು ಗೌರವವನ್ನ ಕೊಟ್ಟ ಆ ಬಾಪು. ನೋಡೋಣ, ಒಂದು ವಸ್ತುವನ್ನ ನಾವು 20 ವರ್ಷ ಕಾಲ ಜೋಪಾನ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಅದು ಬೆಲೆ ಬಾಳಿರ್ಬೇಕು. ಆದ್ರೆ ಅವರು ಮೌಲ್ಯವನ್ನ ಕೊಟ್ಟಿದ್ದು, ಬೆಲೆಯನ್ನ ಕೊಟ್ಟಿದ್ದು ಭಾವನೆಗೆ, ವ್ಯಕ್ತಿತ್ವಕ್ಕೆ ಅಲ್ವಾ. ಇಂತಹ ವ್ಯಕ್ತಿಯ ಬಗ್ಗೆ ನಾವು ವಿಚಾರಣೆ ಮಾಡಬೇಕು, ಇಂತಹ ವ್ಯಕ್ತಿಯ ಬಗ್ಗೆ ನಾವು ತಿಳ್ಕೋಬೇಕು. ಆದಷ್ಟು ಮುಂದಿನ ಕಾರ್ಯಕ್ರಮಗಳಿಗೆ ನಮ್ಮ ಮನೆಯ ಮಕ್ಕಳು ಬರಲಿ. ನಮ್ದು ಮುಗಿದು ಜೀವನ, ಈಗೇನ್ ಮಾಡ್ತಾ ಇದೀವಿ, ಇನ್ನೆಷ್ಟು ಮಾಡ್ತಾ ಇದೀವಿ, ಎಷ್ಟು ಮಟ್ಟಿಗೆ ಜೀವನ ನಮ್ಗೆ ಗೊತ್ತಿಲ್ಲ. ನಮ್ಮ ಪೀಳಿಗೆಗೆ ಗೊತ್ತಾಗ್ಬೇಕು ವಿಚಾರಗಳು, ಬೆಳಿಬೇಕಾಗಿದ್ದು ನಮ್ಮ ಪೀಳಿಗೆ. ಕೇವಲ ವಿದ್ಯೆ ಮಾತ್ರ ಅಲ್ಲ ಸ್ನೇಹಿತರೆ ಜ್ಞಾನ ಅಂತ ಹೇಳಿದ್ರೆ, ಕೇವಲ ಓದೋದು ಮಾತ್ರ ಅಲ್ಲ, ನೋಡೋದು ತುಂಬಾ ಇದೆ, ಕೇಳೋದು ತುಂಬಾ ಇದೆ, ನಡವಳಿಕೆ ತುಂಬಾ ಇದೆ, ಇವೆಲ್ಲದೂ ಜ್ಞಾನಕ್ಕೆ ಸೇರ್ಕೊಳ್ಳುತ್ತೆ. ಹಾಗಾಗಿ ಮುಂದಿನ ಬಾರಿ ಹೆಣ್ಮಕ್ಳು ಕೇವಲ ಅಡಿಗೆ ಮುಂದೆ ಕುತ್ಕೊಳ್ಳೋದಲ್ಲ, ಬನ್ನಿ ಈ ವಿಚಾರಗಳನ್ನ ನೋಡಿ ಮಕ್ಕಳನ್ನ ಕರ್ಕೊಂಡ್ ಬನ್ನಿ. ಸ್ನೇಹಿತರೆ ಒಂದು ಭರವಸೆ ಕೊಡಿ, ಮುಂದಿನ ಬಾರಿ ಕಾರ್ಯಕ್ರಮವಾದಾಗ ಪ್ರತಿಯೊಬ್ರು ಮನೆಯಿಂದ ಮಕ್ಕಳು ಹೆಣ್ಮಕ್ಳನ್ನ ಕರ್ಕೊಂಡ್ ಬರ್ತೀರ ಅನ್ನೋದಾದ್ರೆ ಹೌದು ಅಂತ ಹೇಳಿ ಇಲ್ಲ ಜೋರಾಗಿ ಚಪ್ಪಾಳೆಯನ್ನ ತಟ್ಟಿ. ಇಷ್ಟೇ ಸ್ನೇಹಿತರೆ, ಯಾಕಂದ್ರೆ ನನ್ನ ಮಾತು ಇಷ್ಟಕ್ಕೆ ಮುಗಿತು. ದಯವಿಟ್ಟು ಇಷ್ಟು ಮಾತಾಡೋದು ನಿಜ ಅನ್ನೋದಾದ್ರೆ ವೇದಿಕೆಗೆ ಬಂದು ಕುತ್ಕೊಳ್ಳಿ, ಆಯ್ತಾ? ವೇದಿಕೆಗೆ ಬಂದು ಕುತ್ಕೊಳ್ಳಿ, ವೇದಿಕೆಗೆ ಒಂದು ಗೌರವವನ್ನ ನೀಡಿ ಅಂತ ಹೇಳ್ತೀನಿ. ಮುಂದಿನ ಕಾರ್ಯಕ್ರಮಗಳಿಗೆ ದಯವಿಟ್ಟು ಮನೆಯವರನ್ನ ಕರ್ಕೊಂಡ್ಬನ್ನಿ. ಹಾಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳ್ತೀನಿ ನನ್ನ ಪರೋಕ್ಷವಾಗಿ ವೇದಿಕೆ ಮೇಲಿರುವಂತಹ ಬಾಪುವಿಗೆ. ನಮಸ್ಕಾರ ಜನತೆ.